ಇನ್ನು ಇದೆಲ್ಲದರ ನಡುವೆ ಈಗ ಸಿನಿಮಾದಲ್ಲಿ ಬ್ಯುಸಿ ಆಗಬೇಕು ಅಂತ ದರ್ಶನ್ ನಿರ್ಧಾರ ಮಾಡಿರಂಗೆ ಕಾಣ್ತಾ ಇದೆ. ಸಿನಿಮಾ ಚಟುವಟಿಕೆಯಲ್ಲಿ ದರ್ಶನ್ ಮತ್ತೆ ಬ್ಯುಸಿ ಆಗುವಂಥ ಸೂಚನೆ. ಯಾಕಂದರೆ ರಾಯಲ್ ಸಿನಿಮಾ ಪ್ರೀಮಿಯರ್ನ ಶೋನ ಇವತ್ತು ವೀಕ್ಷಣೆ ಮಾಡಿದ್ದಾರೆ. ತಮ್ಮನ ಸಿನಿಮಾ ದಿನಕರ್ ತೂಗುದೀಪ್ ಆಕ್ಷನ್ ಕಟ್ ಹೇಳಿರುವಂಥ ಸಿನಿಮಾ ಇದು. ತಾಯಿ ಜೊತೆಗೆ ಹೋಗಿ ದರ್ಶನ್ ಸಿನಿಮಾ ನೋಡಿದ್ದಾರೆ. ಇನ್ನು ಅಮ್ಮನ ಜೊತೆ ನಿಂತ್ಕೊಂಡು ದರ್ಶನ್ ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ಬೇಲಾದ ನಂತರ ಈಗ ನಿಧಾನಕ್ಕೆ ಚಿತ್ರರಂಗದ ಜೊತೆಗೆ ಬೆರಿತಾ ಇದ್ದಾರೆ ದರ್ಶನ್. ನಾವು ತೋರಿಸ್ತಾ ಇದ್ದೀವಿ. ತಾಯಿ ಜೊತೆಗೆ ಬಂದು ಸಿನಿಮಾ ನೋಡಿದ್ದಾರೆ ದರ್ಶನ್. ತನ್ನ ಸೋದರ ಆ್ಯಕ್ಷನ್ ಕಟ್ ಹೇಳಿರುವಂಥ ಸಿನಿಮಾ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್ ಜಗ್ಗಿನ್, ನೋಡಿ, ಈಗ ಇಲ್ಲಿ ತನಕ ಏನೇನು ಅನುಭವಿಸಬೇಕು ಅನುಭವಿಸಿ ಬಂದಾಗಿದೆ ಹೊರಗಡೆಗೆ. ಇಷ್ಟಾದರೂ ಕೂಡ ಅಪಾಯ ತಪ್ಪಿಲ್ಲ, ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈಗ ನಿಧಾನಕ್ಕೆ ಈಗ ಚಿತ್ರರಂಗದಲ್ಲೂ ಕೂಡ ಬ್ಯುಸಿ ಆಗಬೇಕು ಅಂತ ನಿರ್ಧಾರ ಮಾಡಿರಂಗೆ ಕಾಣ್ತಾ ಇದೆ. ಅದರ ಈ ಮೊದಲ ಹಂತ ಇವತ್ತು ದಿನಕರ್ ತೂಗುದೀಪ್ ನಿರ್ದೇಶನದ ಸಿನಿಮಾವನ್ನು ವೀಕ್ಷಣೆ ಮಾಡಿರೋದು. ಏನಂತೀರಿ? ಖಂಡಿತ ರಂಗನಾಥ್, ಏನಂತಂದ್ರೆ ಮೊದಲು ಏನಂತಂದ್ರೆ ಸಹಜವಾಗಿ ಜೈಲಿಗೆ ಹೋಗಿ ಬಂದ ನಂತರ ಆರಂಭದಲ್ಲಿ ಒಂದಿಷ್ಟು ಸಂಕ್ರಾಂತಿಯನ್ನ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ರು ಸಹೋದರಿಬ್ರು ಸೇರಿ ಫಾರ್ಮ್ ಹೌಸ್ ಅಲ್ಲಿ. ಈಗ ಸಹೋದರನ ಸಿನಿಮಾಗೆ ಸಾಥ್ ನೀಡೋದರ ಮುಖಾಂತರ ಚಿತ್ರೋದ್ಯಮದ ಚಟುವಟಿಕೆಗಳಿಗೆ ದರ್ಶನ್ ಅವರು ಒಪ್ಪಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈಗ ಸಹೋದರ ದಿನಕರ್ ಆಕ್ಷನ್ ಕಟ್ ಹೇಳಿರ್ತಕ್ಕಂಥ ರಾಯಲ್ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಕ್ಕಂಥದ್ದು. ವಿಶೇಷ ಅಂತಂದ್ರೆ ಈ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಮತ್ತೆ ತಾಯಿ ನಡುವಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ಈಗ ಎಲ್ಲವೂ ಕೂಡ ಕುಟುಂಬ ಜೊತೆಗಿದ್ದೇವೆ ಅನ್ನುವಂಥದ್ರ ಜೊತೆಗೆ ಸಿನಿಮಾ ಇಂಡಸ್ಟ್ರಿಯ ಚಟುವಟಿಕೆಗಳಲ್ಲೂ ದರ್ಶನ್ ಅವರು ಜೊತೆ ಆಗ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ ಇದಾದ ನಂತರ ತಮ್ಮ ಡೆವಿಲ್ ಸಿನಿಮಾಗೂ ಕೂಡ ವರ್ಕೌಟ್ ಮಾಡ್ತಾ ದರ್ಶನ್ ಅವರು ಚಿತ್ರೋದ್ಯಮದ ಚಟುವಟಿಕೆಗಳಲ್ಲೇ ಬಿಜಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾವು ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಫೋಟೋವನ್ನು. ಸಿನಿಮಾ ವೀಕ್ಷಣೆಗೆ ಬಂದಂಥ ದರ್ಶನ್ ತಾಯಿ ಜೊತೆಗೆ ಮತ್ತು ಸೋದರನ ಜೊತೆಗೆ ಪೋಸ್ ಕೊಟ್ಟಿರೋದು. ಇನ್ನು ಚಿತ್ರತಂಡದವರು ಕೂಡ ಜೊತೆಗಿದ್ದಾರೆ. ಫ್ಯಾಮಿಲಿಯ ಜೊತೆಗೆ ಇವರು ಪೋಸ್ ಕೊಟ್ಟಿದ್ದಾರೆ. ಅವರ ತಾಯಿ ಕೂಡ ಇದ್ದಾರೆ. ಬಹಳಷ್ಟು ಸಂಗತಿಗಳಿತ್ತು. ನಮ್ಮ ಪ್ರತಿನಿಧಿ ಆಗಲೇ ಹೇಳ್ತಾ ಇದ್ದರು, ಈ ವೈಮನಸ್ಸುಗಳಿದೆ ಕುಟುಂಬದಲ್ಲಿ ಅನ್ನುವಂಥದ್ದು. ಈಗ ಎಲ್ಲ ವೈಮನಸ್ಸುಗಳು ದೂರ ಆಗಿರುವಂಥ ಲಕ್ಷಣಗಳು ಕಾಣ್ತಾ ಇವೆ. ದರ್ಶನ್ಗೆ ಪೊಲೀಸ್ ಇಲಾಖೆ ಶಾಕ್ ಕೊಟ್ಟಿದೆ. ಗನ್ ಲೈಸೆನ್ಸ್ ಏನಿತ್ತಲ್ಲ, ಗನ್ ಲೈಸೆನ್ಸನ್ನು ಅಮಾನತಿನಲ್ಲಿಡಲಾಗಿದೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಇಲ್ಲ ನನಗೂ ಕೂಡ ಅಪಾಯ ಇದೆ, ಹೀಗಾಗಿ ನನಗೆ ಬೇಕು ಅಂತ. ಈಗ ಗನ್ ಲೈಸೆನ್ಸ್ ಅಮಾನತಾಗಿದೆ. ಸ್ಥಳೀಯ ಠಾಣೆಗೆ ಬಂದು ಸರೆಂಡರ್ ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ದರ್ಶನ್ಗೆ ಪೊಲೀಸರು ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಗನ್ ಲೈಸೆನ್ಸ್ ನಿಮ್ದು ಅಮಾನತಾಗಿದೆ, ಹೀಗಾಗಿ ನಿಮ್ಮ ಗನ್ನನ್ನು ಸಬ್ಮಿಟ್ ಮಾಡಿ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡಿ. ಕೊಲೆಯ ಕೇಸ್ ಟ್ರಯಲ್ ಮುಗಿಯೋ ತನಕ ನಿಮಗೆ ನಾವು ಇದನ್ನು ಮುಂದುವರ್ಸಕ್ಕೆ ಆಗಲ್ಲ. ಹೀಗಾಗಿ ಗನ್ ಲೈಸೆನ್ಸನ್ನು ಅಮಾನತು ಮಾಡಿದ್ದೀವಿ, ಹೀಗಾಗಿ ಅದನ್ನು ಬಂದು ಸಬ್ಮಿಟ್ ಮಾಡಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಕಮಿಷನರ್ ದಯಾನಂದ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್